ಭಾರತೀನಗರ ಗ್ರಾಮ ಪಂಚಾಯಿತಿಗೆ ಜಿಲ್ಲಾ ಪಂಚಾಯಿತಿ ಸಿಒ ಕೆಆರ್ ನಂದಿನಿ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಂಚಾಯಿತಿಯ ಎಲ್ಲಾ ಕೊಠಡಿಗಳನ್ನು ಪರಿಶೀಲಿಸಿದರು. ಪಂಚಾಯಿತಿಯಲ್ಲಿ ಬರುವಂತಹ ಯೋಜನೆಗಳಾದ ಈ ಸ್ವತ್ತು, ಸಕಾಲ ತೆರಿಗೆ ವಸೂಲಾತಿ, ನರೇಗಾ, ಎಸ್ಡಿಎಂ ಹೌಸಿಂಗ್ ಸೇರಿದಂತೆ ಇತರ ಎಲ್ಲಾ ಯೋಜನೆಗಳ ಬಗ್ಗೆ ಪರಿಶೀಲಿಸಿದ ನಂತರ ಗ್ರಂಥಾಲಯ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಸಾರ್ವಜನಿಕರಿಂದ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಉಪಯೋಗವಾಗುತ್ತಿದೆಯೇ ಮತ್ತು ಪಂಚಾಯಿತಿ ಉತ್ತಮವಾಗಿ ನಿರ್ವಹಣೆ ಮಾಡುತ್ತಿದೆಯೇ ಎಂದು ಕೇಳಿದಾಗ ಸಾರ್ವಜನಿಕರು ಉತ್ತಮವಾಗಿ ನಿರ್ವಹಣೆ ಮಾಡುತ್ತಿದೆ ಎಂದು ಉತ್ತರಿಸಿದರು. ಇನ್ನು ಪಂಚಾಯಿತಿ ಸಿಬ್ಬಂದಿಗಳು ಈ ಖಾತಾದಾರರು ಅರ್ಜಿಗಳನ್ನು ಸಲ್ಲಿಸಲು ಬಂದಾಗ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ತೆಗೆದುಕೊಳ್ಳಬೇಕು. ಸೂಕ್ತವಾದ ದಾಖಲಾತಿಗಳು ಇಲ್ಲದಿದ್ದರೆ ಅದನ್ನು ತಿರಸ್ಕರಿಸಿ ಅವರಿಗೆ ಸೂಕ್ತವಾದ ದಾಖಲಾತಿಗಳನ್ನು ನೀಡುವಂತೆ ಮಾಹಿತಿ ನೀಡಬೇಕೆಂದು ಸಿಬ್ಬಂದಿಗಳಿಗೆ ತಿಳಿಸಿದರು. ನಂತರ ಸುದ್ದಿಗಾರರೊಂದಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಅವರು ಬುಧವಾರ ಸಂಜೆ 5:30ರಲ್ಲಿ ಮಾತನಾಡಿ, ಮಂಡ್ಯ ಜಿಲ್ಲೆಯಲ್ಲಿರುವ ತಾಲೂಕ್ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆಗಾಗ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದೇವೆ. ಇಂದು ಭಾರತೀನಗರ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಈ ಖಾತಾ ವಿಚಾರವನ್ನು ಗಣಕಯಂತ್ರದಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಈ ಖಾತಾಗಳು 45 ದಿನಗಳ ಮೇಲೆ ಇಡಬಾರದೆಂದು ನಿಯಮಗಳಿವೆ. ಅದನ್ನು ಪಾಲನೆ ಮಾಡಬೇಕೆಂದು ಸೂಚಿಸಲಾಗಿದೆ. ಬೇರೆ ಎಲ್ಲ ವಿಚಾರದಲ್ಲೂ ಪ್ರಗತಿಯನ್ನು ಸಾಧಿಸಿದ್ದಾರೆ. ಈ ಸ್ವತ್ತು ಒಂದು ವಿಚಾರದಲ್ಲಿ ಸ್ವಲ್ಪ ತೊಡಕು ಉಂಟಾಗಿದೆ. ಇದಕ್ಕೆ ಇಒ ರಾಮಲಿಂಗಯ್ಯ ಅವರಿಗೂ ಕೂಡ ಸರಿಪಡಿಸುವಂತೆ ಸೂಚಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಖಾಲಿರುವಂತಹ ಸ್ಥಳಗಳಿಗೆ ನೇಮಕ ಮಾಡುವಂತೆ ಸರ್ಕಾರದ ಗಮನಕ್ಕೆ ಈಗಾಗಲೇ ತರಲಾಗಿದೆ. ಪಂಚಾಯಿತಿಗಳಲ್ಲಿರುವ ಗ್ರಂಥಾಲಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಗಮನಕ್ಕೆ ತಂದರೆ ಕ್ರಮ ಕೈಗೊಳ್ಳುತ್ತೇವೆ. ಈಗಾಗಲೇ ಹೊಸ ಗ್ರಂಥಾಲಯಗಳಿಗೆ ಪೀಠೋಪಕರಣಗಳು ಸರಬರಾಜು ಆಗುತ್ತಿದೆ. ನಿಗದಿತ ಸಮಯಕ್ಕೆ ಗ್ರಂಥಾಲಯವನ್ನು ತೆಗೆದು ಜನರಿಗೆ ಅನುಕೂಲ ಕಲ್ಪಿಸಬೇಕೆಂದರು. ಈ ವೇಳೆ ತಾಲೂಕ್ ಪಂಚಾಯಿತಿ ಇಒ ರಾಮಲಿಂಗಯ್ಯ, ಕುಡಿಯುವ ನೀರು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಪ್ರಮೋದ್, ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಾದ ಲಕ್ಷ್ಮೀ, ಯೋಗೇಶ್, ಇಂಜಿನಿಯರ್ಗಳಾದ ತ್ಯಾಗರಾಜು, ಶರತ್, ನವೀನ್, ನರಸಿಂಹಮೂರ್ತಿ, ಪಾಲ್ಗುಣ ಸೇರಿದಂತೆ ಹಲವರಿದ್ದರು. ಏನಿಲ್ಲ, ನಾವು ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಆಗಾಗಲೇ ಒಂದು ದಿಢೀರ್ ಭೇಟಿಯನ್ನು ಕೊಡ್ತಾ ಇರ್ತೀವಿ. ಗ್ರಾಮ ಪಂಚಾಯತಿನೂ ತಾಲೂಕ್ ಪಂಚಾಯತಿಗಳಿಗೆ ಈಗಾಗಲೇ ಶ್ರೀರಂಗಪಟ್ಟಣ ಬೇರೆ ಬೇರೆ ತಾಲೂಕಿನಲ್ಲಿ ಮಾಡಿದ್ವಿ. ಇವತ್ತು ಕೂಡ ಮಳವಳ್ಳಿದು ಬೇರೆ ಬೇರೆ ಫೀಲ್ಡ್ ವಿಸಿಟ್ ಇತ್ತು. ಆ ಟೈಮ್ನಲ್ಲಿ ಮದ್ದೂರು ತಾಲೂಕಿನಲ್ಲಿ ಇರುವಂಥ ಭಾರತೀನಗರದ್ದು ವಿಸಿಟ್ ಮಾಡಿದ್ವಿ. ಸೊ ಈ ಪಂಚಾಯಿತಿಯಲ್ಲಿ ಹೈಯೆಸ್ಟು 45 ಡೇಸ್ ಆದ ನಂತರ ಇಶ್ಯೂ ಆಗಿರುವಂಥ ಈ ಖಾತಾಸು ಇತ್ತು. ಸೊ ಆ ಬೇಸಿಸ್ ಮೇಲೆ ಇವತ್ತು ನಾವು ಯಾಕೆ ಅಷ್ಟು ಸಮಯ ಬೇಕು, 45 ದಿನಗಳವರೆಗೂ ಯಾಕೆ ಬೇಕಾಗುತ್ತೆ ಒಂದು ಖಾತೆ ತಿದ್ದುಪಡಿ ಮಾಡಲಿಕ್ಕಾಗಲಿ, ಖಾತೆ ಇಶ್ಯೂ ಮಾಡಲಿಕ್ಕಾಗಲಿ, ಈ ಸ್ವತ್ತು ಅನ್ನೋದು ವಿತಿನ್ 45 ಡೇಸ್ 45 ದಿನಗಳು ಮುಂಚೆ ಕೊಡಬೇಕಾಗಿರೋವಂಥದ್ದು. ಸೊ ಹಾಗಾಗಿ ಇವತ್ತು ಅದನ್ನು ಚೆಕ್ ಮಾಡಲಿಕ್ಕೆ ಅಂತಲೇ ಬಂದಿತ್ತು. ಸೊ ಅದನ್ನು ನೋಡಿದಾಗ ತಿದ್ದುಪಡಿಗಿರೋವಂಥದ್ದು, ಮೋಜಣಿಗಿರೋವಂಥದ್ದು ಟೈಮ್ ತೊಗೊಳುತ್ತೆ ಅನ್ನೋದು ಗೊತ್ತಿರೋ ವಿಷಯ. ಬಟ್ ಅದಾಗಿ ಹೊರತಾಗಿ ಕೂಡ ಯಾವುದು ಬೇರೆದು ಇರಬಾರ್ದು, ಕೊಡಬೇಕು. ಅಗತ್ಯ ದಾಖಲೆಗಳಿದ್ದರೆ ಅವತ್ತೇ ತೊಗೊಂಡು ಮತ್ತೆ ಪುನಃ ಅಲ್ದಾಡಿಸೋ ಬದಲು ಅಪ್ಲಿಕೇಶನ್ ತೊಗೊಳ್ಳೋವಾಗೇ ಬೇಕಾಗಿರೋವಂಥ ಡಾಕ್ಯುಮೆಂಟ್ಸ್ನೆಲ್ಲನೂ ತೊಗೊಂಡು ಒಟ್ಟಿಗೆ ಅವತ್ತೇ ತೊಗೊಂಡ್ಬಿಟ್ರೆ ವಿತಿನ್ 45 ಡೇಸ್ವರೆಗೂ ಕಾಯೋ ಅವಶ್ಯಕತೆಯೇ ಇಲ್ಲ. ಮೊದಲಿಗೆ ಕೊಡಬೇಕು ಅಂತ ಹೇಳಿದ್ದೀವಿ. ಇಮಿಡಿಯೇಟ್ ಇವತ್ತು ಸಂಜೆ ಒಳಗಡೆ ಕ್ಲಿಯರ್ ಮಾಡ್ತಾರೆ ಅಂತೇಳಿ ಮುಂದರ ಕಡತಗಳನ್ನು ನಿರ್ವಹಿಸಬೇಕಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಮಾಡಿದ್ದಾರೆ, ಬಟ್ ಇನ್ನೂ ಮಾಡಲಿಕ್ಕೆ ಭಾಳಷ್ಟು ಇದೆ. ಹಾಗಾಗಿ 1 ತಿಂಗಳ ಕಾಲಾವಕಾಶ ಅವ್ರು ಕೇಳಿದ್ದಾರೆ. ಅಷ್ಟರೊಳಗಡೆ ನಮ್ಮ ಏನು ABC ಕ್ಯಾಟಗರೈಸೇಷನ್ ಇದೆ ಆ ರೀತಿಯಾಗಿ ಅವ್ರ ಕಡತಗಳನ್ನು ನಿರ್ವಹಿಸಿ ನಮಗೆ ವರದಿ ಕಳಿಸಿದ್ವಿ. ಬೇರೆ ಎಲ್ಲ ಒಂದು ನಮ್ಮ ಯೋಜನೆಗಳಲ್ಲಿ ಪ್ರಗತಿ ಸಾಧಿಸಿದ್ದಾರೆ. ಡಿಮ್ಯಾಂಡ್ ಕಲೆಕ್ಷನ್ ಇರ್ಬೋದು, SDM ಇರ್ಬೋದು, ಬೇರೆದು. ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅಂತ ನಾವು ಈಗಾಗಲೇ ಪ್ರಯಾರಿಟಿ ಮೇಲೆ ಆದ್ಯತೆ ಮೇಲ್ಗಡೆ ನಾವು ರಾಜ್ಯಕ್ಕೆ ಬರ್ತಿದ್ದೀವಿ, ಮನವಿ ಮಾಡಿದ್ದೀವಿ. ಸದ್ಯಕ್ಕೆ ಹಂಗಾಮಿಯಾಗಿ ಎಲ್ಲಿ ಹತ್ತಿರದ್ದು ನಮಗೆ ಸಿಬ್ಬಂದಿ ಇದ್ದಾರೆ ಅವ್ರಿಗೇ ಒಂದು ಹೆಚ್ಚುವರಿ ಚಾರ್ಜನ್ನು ಕೊಟ್ಟು ಕೆಲಸ ನಿಭಾಯಿಸ್ತಾ ಇದ್ದೀವಿ. ಬಟ್ ಈ ಸಲ ಒಂದು ಏನು ಟ್ರಾನ್ಸ್ಫರ್ ಕೌನ್ಸಿಲಿಂಗು ಮತ್ತು PDOಸ್ದು ನಮಗೆ ಎಕ್ಸ್ಪೆಕ್ಟೆಡ್ ಇದೆ. ಈ ಸಲ ನಮಗೆ ಸಿಬ್ಬಂದಿ ಬಂದರೆ ಈ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ.